ಗ್ರಾಮ ಪಂಚಾಯಿತಿಯಿಂದ 25-26ನೇ ಸಾಲಿಗೆ ಸಂತೆ ಹರಾಜನ್ನು ರದ್ದುಪಡಿಸಿ ನಾವು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿ ಹರಾಜನ್ನು ಬಿಟ್ಟಿರೋದಿಲ್ಲ. 24-25ನೇ ಸಾಲಿನ ಹರಾಜನ್ನು 31/3/25ಕ್ಕೆ ಮುಕ್ತಾಯವಾಗಿದೆ. ಆದರೆ ಈ ದಿನ ಎಲ್ಲಿ ರಸ್ತೆ ಬದಿಗಳಲ್ಲಿ ಮತ್ತು ಬೇರೆ ಯಾವುದೇ ಜಾಗಗಳಲ್ಲಿ ಸಾರ್ವಜನಿಕ ತೊಂದರೆ ಆಗೋ ರೀತಿಯಲ್ಲಿ ಅಂಗಡಿಗಳು ಇರಿಸಬಾರ್ದಂತ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದರಿಂದ ನಾವು ಸಿಬ್ಬಂದಿ ವರ್ಗನ ನೇಮಿಸ್ಕೊಂಡು ಇಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು ನಾವು ಸೇರಿ ಯಾವುದೇ ರೀತಿ ರಸ್ತೆ ಬದಿಗಳಲ್ಲಿ ಅಂಗಡಿಗಳನ್ನು ಇಡದ ರೀತಿಯಲ್ಲಿ ಎಲ್ಲನೂ ತೆರವು ಮಾಡಿಸ್ತಾ ಇದ್ದೀವಿ. ಈ ಸಂತೆಯಲ್ಲಿ ಸಂತೆ ಶೆಡ್ಡುಗಳಿದ್ದು ಅದರಲ್ಲಿ ಧ್ವಂಸಂದ ಗ್ರಾಮದ ಗ್ರಾಮಸ್ಥರು, ವ್ಯಾಪಾರಸ್ಥರು ಮತ್ತು ರೈತರು ಮಾತ್ರ ಶೆಡ್ಡುಗಳಲ್ಲಿ ಉಚಿತವಾಗಿ ವ್ಯಾಪಾರ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟಿದ್ದೀವಿ. ಈ ರೀತಿ ಜನಗಳು ತೊಂದರೆ ಆಗ್ತಾ ಇದ್ದಿದ್ದರಿಂದ ನಾವು ಈ ರಸ್ತೆ ಬದಿಗಳಲ್ಲಿ ಇಡೋದನ್ನು ಮತ್ತು BTS ಬಸ್ಸುಗಳು ಬರ್ತಾ ಇರಲಿಲ್ಲ, ಶಾಲಾ ಮಕ್ಕಳು ತೊಂದರೆ ಆಗ್ತಾಯಿತ್ತು, ಆಂಬುಲೆನ್ಸ್ ಬರ್ತಾ ಇರಲಿಲ್ಲ ಅಂತ ಸಾರ್ವಜನಿಕರು ಭಾಳ ಕಂಪ್ಲೇಂಟ್ಸ್ ಮಾಡಿದರು. ಇದರಿಂದ ನಮ್ಮ ಧ್ವಂಸಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳೆಲ್ಲ ನಿರ್ಣಯ ಕೈಗೊಂಡು ಸಾಮಾನ್ಯ ಸಭೆಯಲ್ಲಿ ಸಂತೆ ಹರಾಜನ್ನೇ ಬಿಡದ ರೀತಿಯಲ್ಲಿ ಮುಕ್ತಾಯ ಮಾಡಿದ್ದಾರೆ. ಆದ್ದರಿಂದ ಈ ದಿನ ಯಾವುದನ್ನ ಅಂಗಡಿಗೆ ಬಿಡದ ರೀತಿಯಲ್ಲಿ ನಾವು ತೆರವು ಮಾಡಿಸ್ತಾ ಇದ್ದೀವಿ. ಈಗ ಮೊದಲು ಯಾರು ತಗೊಂಡಿದ್ರು ಇದನ್ನ ಟೆಂಡರ್? ಮೊದಲು ಅಖಿಲ್ ನಂದ ಅಂತ ಹೇಳ್ಬಿಟ್ಟು 24-25ನೇ ಸಾಲಿಗೆ ತೆಗೆದುಕೊಂಡಿದ್ರು. ಅವ್ರದ್ದು 31/3/25ಕ್ಕೆ ಕ್ಲೋಸ್ ಆಗಿದೆ ಹರಾಜು. ಒಟ್ಟು ಧ್ವಂಸಂದ್ರದಲ್ಲಿ ಎಷ್ಟು ಅಂಗಡಿಗಳು ಮುಂಗಟ್ಟುಗಳಿದ್ದಾವೆ ಇಲ್ಲಿ? ಬೀದಿ ವ್ಯಾಪಾರಿಗಳು ಸುಮಾರು ಎಷ್ಟು ಅಂತ ಹೇಳೋಕ್ಕಾಗಲ್ಲ ಸರ್. ಹೆಂಗೆ ಅಂದರೆ ಒಂದೊಂದು ವಾರ ಎಷ್ಟು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದೇ ಎಲ್ಲ ಸಂತೆ ಇದ್ದಾಗ ಮಾತ್ರ, ಬೇರೆ ದಿನದಲ್ಲಿಲ್ಲ. ಸಂತೆ ದಿನದಲ್ಲಿ ತೊಂದರೆ ಆಗ್ತಾಯಿತ್ತು. ಸೋಮವಾರ ಬಸ್ಸುಗಳು. ಅಂದರೆ ಪಂಚಾಯತಿಯಿಂದ ಯಾವುದೇ ರೀತಿಯಾದ ಅನುಮತಿಗಳು ಕೊಟ್ಟಿಲ್ಲ ಇಲ್ಲಿ ಇದುವರೆಗೂ? ಈಗ ಯಾವುದು ಕೊಟ್ಟಿಲ್ಲ. ಇಲ್ಲ, ಮುಂಚೆ 31/3 ಇದರೊಳಗೆ ಈಗ ಒಂದು ವೇಳೆ ಮಾತ್ರ ಕೊಟ್ಟಿದ್ವಿ. ಒಂದು ವೇಳೆ ಅನಧಿಕೃತವಾಗಿ ಈಗ ತಲೆ ಎತ್ತಿದ್ರೆ ಏನು ಮಾಡ್ತೀರಾ? ಅವರು ತೆರವುಪಡಿಸೋಕ್ಕೆ ಸರ್ ನಾವು ಪೊಲೀಸ್ ಸಿಬ್ಬಂದಿ ನೇಮಿಸ್ಕೊಟ್ಟಿದ್ದಾರೆ, ಕಳಿಸಿದ್ದೀವಿ. ಅವ್ರ ಮುಖಾಂತರ ತೆರವುಪಡಿಸ್ತೀವಿ. ಸಿಬ್ಬಂದಿ ನಾವು ನಮ್ಮ ಪಂಚಾಯತಿ ಸಿಬ್ಬಂದಿ, ನಮ್ಮ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಇದ್ದಾರೆ. ಅವ್ರ ಮುಖಾಂತರ ನಾವು ತೆರವು ಮಾಡಿಸ್ತೀವಿ. ಓಕೆ. ಗ್ರಾಮ ಪಂಚಾಯತಿಯ ಸಂತೆ ಟೆಂಡರ್ನ ಅದು ಸಂತೆ ಟೆಂಡರ್ ಏನು ಮಾರ್ಚ್ 31, 2024ರಲ್ಲಿ ಕರೆದಿದ್ದು, ಆ ಡೇಟಿಂದ 2025-31ವರೆಗೂ ಟೆಂಡರ್ ಇದೆ. ಅದು ಎಲ್ಲರೂ ಒಪ್ಕೊಬೇಕಾಗಿರೋಂಥ ವಿಷಯ. ಟೆಂಡರ್ ಆದಮೇಲೂ ಸಹ ಇವರು ನಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಳ್ಳೋದಲ್ಲೇ 3 ತಿಂಗಳವರೆಗೂ ಟೆಂಡರ್ ಕಲೆಕ್ಷನ್ನು ಸಂತೆ ಸುಂಕ ವಸೂಲಿನ ಪಂಚಾಯತಿನೇ ಮಾಡಿದೆ. ಆ ಒಂದು ಉದ್ದೇಶವಾಗಿ ಈ 3 ತಿಂಗಳು ಎಕ್ಸ್ಟ್ರಾ ಏನಿದೆ ನಾವು ಮಾಡ್ದಲ್ಲೇ ಇರೋ 3 ತಿಂಗಳು ಅದನ್ನು ಪಂಚಾಯತಿ ಕಡೆಯಿಂದ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು 8ನೇ ತಾರೀಕು 26ನೇ ತಾರೀಕು 3ನೇ ತಿಂಗಳಲ್ಲಿ ನಾವು ಪಂಚಾಯತಿಗೆ ನೋಟಿಸ್ ಕೊಟ್ಟಿದ್ದೀವಿ. ಅದು ಅವರು ಈಗ ಮಾಡಬೇಕು ನಮ್ಗೆ ಬಿಟ್ಕೊಡ್ದಲ್ಲೇ ಇರೋ ಉದ್ದೇಶ ಏನಂದರೆ ಅವರು ಸಾಮಾನ್ಯ ಸಭೆ ನಡೆಸಿದ್ದಾರೆ. ಸಾಮಾನ್ಯ ಸಭೆ ನಡೆಸಿದಾಗ ಗುತ್ತಿಗೆದಾರರು ನಮಗೂ ಸಹ ಒಂದು ಮಾತು ತಿಳಿಸ್ಲಿಲ್ಲ, ನಮ್ಗೆ ನೋಟಿಸು ಕೊಡಲಿಲ್ಲ. ಈ ಥರ ಆಗಿದೆ. ಸೊ ಈಗ ನಿಮ್ಮ ಕಡೆ ಒತ್ತಾಯ ನಾವು ಅವ್ರೇನು ಹೇಳ್ತಿದ್ದಾರೆ, ಪಂಚಾಯತಿನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ದುಡ್ಡು ವಾಪಸ್ ಕೊಡ್ತೀವಿ, ಅದೇನು 3 ತಿಂಗಳು ಮಾಡಿದ್ದೀವೋ ಅದನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೊಡಲಿ ಸರ್, ಬೇಡ ಅಂತ ನಾವು ಕೇಳ್ತಾ ಇಲ್ಲ, ಕೊಡಲಿ. ಯಾವ ರೀತಿ ಕೊಡಲಿ ಅಂತಂದರೆ ಕೋರ್ಟ್ ಮುಖಾಂತರ ನಾವೇನು ಆರ್ಡ್ರ್ ಮಾಡ್ಕೊಂಡು ಬಂದಿದ್ದೀವೋ ಕೋರ್ಟ್ ಮುಖಾಂತರ ಅವರು ಕೋರ್ಟಲ್ಲಿ ಸರ್ ಈ ಥರ ನಾವು ಅವ್ರಿಗೆ ಸಂತೆ ಬಿಟ್ಟು ಕೊಡ್ತಾ ಇಲ್ಲ, ನಾವು ದುಡ್ಡು ವಾಪಸ್ ಕೊಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಕೋರ್ಟಿಂದ ಆದೇಶ ತೊಗೊಂಬಂದು ನಮಗೆ ಪಂಚಾಯತಿನ ಕರೆಸ್ಬಿಟ್ಟು DD ಮುಖಾಂತರ ದುಡ್ಡು ಕೊಡಲಿ ಸರ್. ಈಗ ಟೆಂಡರ್ ಫಸ್ಟ್ನೇ ಸರಿನೇ ತಗೊಂಡಿರೋದು ಬೇಜನ್ ಸರಿ ಇಲ್ಲೇ ತಗೊಂಡಿದ್ದೀರಾ ಸರ್? ಟೆಂಡರು ಫಸ್ಟ್ನೇ ಸರಿ ತಗೊಂಡಿರೋದು ಇಲ್ಲಿಗೆ? ಇಲ್ಲ ಸರ್, ನಾವು ಸುಮಾರು ವರ್ಷದಿಂದ ತೊಗೊಂಡಿದ್ದೀವಿ ಸರ್. ಸುಮಾರು ವರ್ಷದಿಂದ ನಮ್ಮದು ಟೆಂಡರ್ ನಡೀತಿದೆ. ಓಕೆ. ನಿಮ್ಮ ಹೆಸರು? ಅಖಿಲ್ ನಂದ ಅಂತ. ಆಯಿತು ಎಲ್ಲ ಮಾಡ್ತೀವಿ.